ನಿಮ್ಮ ಕಾಲದ ಹೀರೋಗಳು ಈಗ ಹೀರೋಗಳಾಗಿರ್ಲಿಕ್ಕೇ ಮನಸ್ಸು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಸೆಕೆಂಡ್ ಪಾರ್ಟ್ ಆಫ್ ಜರ್ನಿ ತಾಯಿ ಅತ್ತೆ ಪಾತ್ರಕ್ಕೆ ಬಂದ್ರಿ, ಅಥವಾ ಆ ಥರದ ಹೀರೋಯಿನ್ ಪಾತ್ರದ ಆಸೆ ಇದೆಯಾ? ಪ್ರಾಕ್ಟಿಕಲ್ ಆಗಿರ್ಬೇಕಲ್ವಾ? ಹಾಂ, ಅಲ್ಲ ಹೀರೋಗಳು ಪ್ರಾಕ್ಟಿಕಲಿಟಿ ಇಲ್ಲಲ್ಲ, ನೀವು ಪ್ರಾಕ್ಟಿಕಲ್ ಆಗಿರೋ ಅದು ಏನ್ ಗೊತ್ತಾ, ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಸೊಸೈಟಿನೇ ಹಾಗೆ. ಅಂದ್ರೆ ಹೀರೋಗಳು ಸೀನಿಯರ್ ಆಗಲ್ಲ, ಹೀರೋಯಿನ್ ಸೀನಿಯರ್ ಆಗಿಬಿಡ್ತಾರೆ. ಅದು ನಮ್ಮ ಮೇಲ್ ಡಾಮಿನೇಟೆಡ್, ನಮ್ಮ ಸೊಸೈಟಿನೇ ಆ ಥರ, ನಮ್ಮ ಕಲ್ಚರೇ ಆ ಥರ. ವೆರಸ್ ವೆಸ್ಟರ್ನ್ ವರ್ಲ್ಡಲ್ಲಿ ಇಟ್ ಇಸ್ ಡಿಫ್ರೆಂಟ್. ಅಫ್ಕೋರ್ಸ್ ಇವಾಗ ಇಲ್ಲೂ ಚೇಂಜ್ ಆಗ್ತಾ ಇದೆ, ಅಂದ್ರೆ ಬಾಲಿವುಡ್ ಆ ಕಡೆ ಎಲ್ಲ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಒಂದು ಸ್ವಲ್ಪ ಮಟ್ಟಿಗೆ ಈ ಕಡೆ ಸೌತಲ್ಲೂ ಒಂಚೂರು ಬದಲಾವಣೆಗಳಾಗಿದೆ ಪಾಸಿಟಿವ್ ಸೈಡಲ್ಲಿ. ಬಟ್ ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಹೀರೋಯಿನ್ನು ಅಥವಾ ಲೀಡ್ ಮಾಡಿದಾಗ ಒಂದು ಸ್ವಲ್ಪ ಲಿಮಿಟೇಷನ್ ಇರುತ್ತೆ, ಎಸ್ಪೆಷಲಿ ಈಗಿನ ಸಿನಿಮಾಗಳಲ್ಲಿ. ಈಗ ನನ್ನ ಪ್ರೈಮಲ್ಲಿ ನಾನು ಮಾಡಿದಾಗ ನಾನು ಹೆಚ್ಚು ಆಥರ್ ಬ್ಯಾಕ್ಡ್ ಎಲ್ಲ ಹೀರೋಯಿನ್ ಓರಿಯೆಂಟೆಡ್ ರೋಲ್ಸೇ ಮಾಡಿದೆ. ಮೆಜಾರಿಟಿ ಆಫ್ ಮೈ ಕೆರಿಯರ್ ಸಿನಿಮಾಗಳು ಮಾಡಿದ್ದೆಲ್ಲ ಹೀರೋಯಿನ್ ಸಬ್ಜೆಕ್ಟ್ಸೇ. ಈಗ ಸಿನಾರಿಯೋ ಆ ಥರ ಇಲ್ಲ, ಮೋರ್ ಆಫ್ ಆ್ಯಕ್ಷನ್ ಮೂವೀಸ್ ಅಥವಾ ಅಂದರೆ ಒಂದು ಹೀರೋಯಿನ್ ನಿಜವಾಗ್ಲೂ ಗ್ಲ್ಯಾಮರ್ ಡಾಲ್ ಥರನೇ ತೋರಿಸ್ತಾರೆ ಇವಾಗ.